ಮಾಧ್ಯಮ ಮುಖಾಂತರ ಜನಪ್ರಿಯತೆ ಇದೆ ನಾವು ಹೊರತು ಯಾವುದೇ ರೀತಿಯಂತ ಬಡವರಿಗೆ ನೇರವಾಗಿ ಹಳ್ಳಿಗಳಲ್ಲಿ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ 10 ವರ್ಷದಲ್ಲಿ ಒಂದೂ ಇಲ್ಲ. ಮೋದಿಯವರು ಕೇವಲ ಮಾಧ್ಯಮದ ಮೂಲಕ ಜನಪ್ರತಿನಿಧಿಯಾಗಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ ಸಚಿವ ಸಂತೋಷ್ ಲಾಡ್ ಕುಂದಗೋಳದಲ್ಲಿ ಮಾಧ್ಯಮದ ಮೂಲಕ ಲಾಡ್ ಆರೋಪಿಸಿದರು. ಸಂದೇಶ ಸುರಕ್ಷೆ ಇರಬಹುದು, ನಮ್ಮ ಬಿಸಿ ಊಟ ಕಾರ್ಯಕ್ರಮ, ಅಂಗನವಾಡಿ ಕಾರ್ಯಕ್ರಮ, ಆಮೇಲೆ ಆಶಾ ಕಾರ್ಯಕ್ರಮ, ಉಳುವನೆ ಹೊಡೆಯಂತಕ್ಕಂಥ ಕಾರ್ಯಕ್ರಮ, RTI ಇವೆಲ್ಲ ಏನು ನಾವು ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ. ಆಮೇಲೆ ಆಹಾರ ಭದ್ರತೆ ಕಾನೂನು ತಂದಿರ್ತಕ್ಕಂಥವ್ರು ನಾವು. ಇದು ಮೀರಿ 10 ವರ್ಷದಲ್ಲಿ ಒಂದು ಕಾರ್ಯಕ್ರಮ ನೇರವಾಗಿ ಬಡವರು ಮುಟ್ತಕ್ಕಂಥ ಕಾರ್ಯಕ್ರಮ ನರೇಂದ್ರ ಮೋದಿ ಅವರು ಒಂದು ಮಾಡಿಲ್ಲ. ಈಗ ನಮ್ಮ ಕಾರ್ಯಕ್ರಮಗಳು ಇದೇನು ಹೇಳಿದ್ನಲ್ಲ, ಓಲ್ಡ್ ಏಜ್ ಪೆನ್ಷನು, ವಿಡೋ ಪೆನ್ಷನು, ಈ ಸಂದೇಶ ಸುರಕ್ಷಾ, ಇದು ಪ್ಲಸ್ ಈಗಿರ್ತಕ್ಕಂಥ ನಮ್ಮ 5 ಕಾರ್ಯಕ್ರಮಗಳು ನೇರವಾಗಿ ಬಡವ್ರ ಮನೆಗೆ ಇವತ್ತಿಗೂ 10,000 ರೂಪಾಯಿ ಮುಟ್ತಾ ಇದೆ. ನೇರವಾಗಿ ಇಲ್ಲಿವರೆಗೆ ಬಡವ್ರ ಮನೆಗೆ 10,000 ಮುಟ್ತಕ್ಕಂಥ ಕಾರ್ಯಕ್ರಮ ಇಂದಿರಾ ಗಾಂಧಿ ಮಾಡಿರೋ ಜೊತೆಗೆ ಈಗ ನಮ್ಮ 5 ಕಾರ್ಯಕ್ರಮ ಈ ಸರ್ಕಾರಗಳು ಎರಡು ಒಟ್ಟಾರೆ ಸೇರಿದ್ರೆ ಕನಿಷ್ಠ ಪಕ್ಷ ಪ್ರತಿ ಸಾರಿ ಪ್ರಹ್ಲಾದ್ ಜೋಶಿ ಅವರು ಸಂತೋಷ್ ಲಾಡ್ ಅವರು ನನ್ನನ್ನು ಬೈಯುತ್ತಾರೆ ಅಂತ ಹೇಳುತ್ತಿದ್ದಾರೆ. ಆದರೆ ಅವರು ಸುಳ್ಳು ಹೇಳುತ್ತಿದ್ದಾರೆ. ರಾಜಕಾರಣದಲ್ಲಿ ಇದುವರೆಗೂ ನಾನು ವೈಯಕ್ತಿಕವಾಗಿ ಯಾರಿಗೂ ಬೈದಿರುವುದಿಲ್ಲ. ನಾನು ಕೇಳಿರೋ ಪ್ರಶ್ನೆಗೆ ಉತ್ತರಿಸದೆ ಸುಳ್ಳು ಹೇಳುತ್ತಿದ್ದಾರೆ. ನಾವು ಪ್ರಶ್ನೆ ಕೇಳಬಾರದಾ ಎಂದರು. ಪ್ರತಿ ಸದ್ಯಕ್ಕೂ ಪ್ರಹ್ಲಾದ್ ಜೋಶಿ ಅವರು ಸಂತೋಷ್ ಲಾಡ್ ಅವರು ನನ್ನ ಬೈತಾರೆ, ಮೋದಿ ಅವ್ರನ್ನ ಬೈತಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನಾನು ಇಲ್ಲಿವರೆಗೆ ಅವ್ರಿಗೆ ವೈಯಕ್ತಿಕವಾಗಿ ಆಗಿರಲಿ, ಇವತ್ತುವರೆಗೆ ರಾಜಕಾರಣದಲ್ಲಿ ನಾನು ಯಾವತ್ತೂ ಯಾರಿಗೂ ವೈಯಕ್ತಿಕವಾಗಿ ಬೈದಿಲ್ಲ. ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಕೇಳಿದ್ದೇನೆ. ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಾರಂಗೆ ಇವತ್ತು ಡಾಲರ್ ರೇಟ್ ಬಗ್ಗೆ ಕೇಳಿದ್ದೇನೆ. ಯಾವ್ದು ಪ್ರಹ್ಲಾದ್ ಜೋಶಿ ಇಡೀ ಭಾರತ ದೇಶ ಉದ್ದಗಲಕ್ಕೂ ವಿಷಯಗಳು ಬಂದಾಗ, ಹಿಂದೂ ಮುಸ್ಲಿಂ ವಿಷಯಗಳು ಬಂದಾಗ ಬಹಳ ಜೋರಾಗಿ ಮಾತನಾಡ್ತಾರೆ. ನಾನು ಕೇಳಿರ್ತಕ್ಕಂಥ ಪ್ರಶ್ನೆ, ಕಳೆದ 10 ವರ್ಷದಲ್ಲಿ 43% ಇನ್ಕ್ರೀಸ್ ಆಗಿದೆ ಡಾಲರ್ ರುಪಿಗೆ. 58 ರೂಪಾಯಿ ಇರ್ತಕ್ಕಂಥ ರುಪಿಗೆ ಡಾಲರ್ಗೆ ಇವತ್ತು 84 ರೂಪಾಯಿಗೆ ಒಂದು ರೂಪಾಯಿ ಡಾಲರ್ ಆಗಿದೆ. ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ರಿ ಅಂತಂದ್ರೆ ಕೊಡೋದಿಲ್ಲ. ನೀವು 100 ಸ್ಮಾರ್ಟ್ ಸಿಟಿ ಹೊಸದಾಗಿ ಮಾಡ್ತೀವಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಕೊಡೋದಿಲ್ಲ. ಬುಲೆಟ್ ಟ್ರೈನ್ಗಳನ್ನ ಮಾಡ್ತೀವಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಇಲ್ಲ. 15 ಲಕ್ಷ ರೂಪಾಯಿ ನಾವು ಬಡವರ ಅಕೌಂಟಿಗೆ ಕೊಡ್ತೀವಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಇಲ್ಲ. ಇವತ್ತು ಎಲ್ಲರಿಗಿಂತ ಹೆಚ್ಚಾಗಿ ಈ ದೇಶದ GDP ಕುಸಿತೋಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ ಇಲ್ಲ. ಡಿಮಾನಿಟೈಸೇಷನ್ ಬಗ್ಗೆ ಮಾತನಾಡ್ತಾರ, ಅದು ಇಲ್ಲ. 2 ಕೋಟಿ ಯುವಕರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಇಲ್ಲ. ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಇಲ್ಲ. ಇಂಥ ಹಲವಾರು ಕಾರ್ಯಕ್ರಮಗಳು ಹೇಳ್ತಾ ಹೋಗ್ಬೋದು ನಾನು. ಇಂಥವು ಯಾವುದೂ ಕಾರ್ಯಕ್ರಮಗಳಿಗೆ ವಿಶೇಷವಾಗಿ ಇದು ಎಲೆಕ್ಟ್ರಾಲ್ ಬಾಂಡ್ಗೆ ಮಾತನಾಡಲ್ಲ. ಇಂಥ ಹಲವಾರು ವಿಷಯಗಳ ಬಗ್ಗೆ ಚರ್ಚೆಗೆ ಬರಲಾರಂಗೆ ನೇರವಾಗಿ ಸುಮ್ಮನೆ ಯಾವುದೋ ಒಂದು ಉತ್ತರ ಕೊಟ್ಟು ಹೋಗ್ಲಿಕ್ಕೆ ನಮ್ಮ ಬಗ್ಗೆ ಸುಳ್ಳು ಹೇಳ್ತಕ್ಕಂಥದ್ದು ನಿಂದಿರ್ಸ್ಬೇಕಂತ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತಾರೆ.